ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಡಿಗಳ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಶ್ರೀ ಮಲೆಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭಿಸಲಾಗಿದೆ ಎಂದು ಪ್ರಾಧಿಕಾರದ ಕಾರ್ಯದರ್ಶಿ ಎ ರಘು ತಿಳಿಸಿದರು. ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 18 ಗ್ರಾಮಗಳಿದ್ದು ಬೆಟ್ಟಗುಡ್ಡಗಳಿಂದ ಅರಣ್ಯ ಮಧ್ಯಭಾಗದಲ್ಲಿರುವುದರಿಂದ ಸಮರ್ಪಕ ರಸ್ತೆ ಇಲ್ಲದಿರುವುದರಿಂದ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇಲ್ಲಿನ ನಿವಾಸಿಗಳು ತೊಂದರೆ ಅನುಭವಿಸುತ್ತಿರುವುದರ ಬಗ್ಗೆ ಶಾಸಕ ಎಂಆರ್ ಮಂಜುನಾಥ್ ರವರ ಮಾರ್ಗದರ್ಶನದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ವೆಂಕಟೇಶ್ ಅವರ ಗಮನಕ್ಕೆ ತಂದು ಪ್ರಾಧಿಕಾರದ ಅನುಮೋದನೆಯೊಂದಿಗೆ 18.5 ಲಕ್ಷ ವೆಚ್ಚದಲ್ಲಿ ವಿಶೇಷ ವ್ಯವಸ್ಥೆಯುಳ್ಳ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭಿಸಲಾಗಿದೆ ಎಂದರು. ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಖರೀದಿಸಿರುವ ವಿಶೇಷ ಆಂಬ್ಯುಲೆನ್ಸ್ ವಾಹನವನ್ನು ಶಾಸಕ ಎಂಆರ್ ಮಂಜುನಾಥ್, ಜಿಲ್ಲಾಧಿಕಾರಿ ಸಿಟಿ ಶಿಲ್ಪನಾಗ್ ರವರ ಸಮ್ಮುಖದಲ್ಲಿ ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಲಾಯಿತು. ಶಾಸಕ ಎಂಆರ್ ಮಂಜುನಾಥ್ ಮಾತನಾಡಿ, ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಧಿಕಾರದ ವತಿಯಿಂದ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗಿದೆ. ಕಾಡಂಚಿನ ಗ್ರಾಮಗಳ ನಿವಾಸಿಗಳು ಆರೋಗ್ಯ ಸಮಸ್ಯೆ ಕಂಡು ಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೆ ತಕ್ಷಣ ನೀವಿರುವ ಸ್ಥಳಕ್ಕೆ ಬಂದು ಚಿಕಿತ್ಸೆ ಕೊಡಿಸಲು ಕರೆದೊಯ್ಯುತ್ತಾರೆ ಎಂದರು. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ, ಪ್ರಾಧಿಕಾರದ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಈಗ ಇದನ್ನು ಮೊದಲನೇದಾಗಿ ನಾವು ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡ್ತೀವಿ. ನಾವು ಪ್ರಾಧಿಕಾರದ ಅನುಮೋದನೆಯೊಂದಿಗೆ ಸುಮಾರು 18.5 ಲಕ್ಷವನ್ನು ಖರ್ಚು ಮಾಡಿ ಏನು ನಮ್ಮ ಗುಡ್ಡಗಳು ಬೆಟ್ಟ ಗುಡ್ಡಗಳ ಪ್ರದೇಶಕ್ಕೆ ಏನು ಅನುಕೂಲ ಆಗಬೇಕು ಅಂಥ ಒಂದು ವಿಶೇಷವಾದ ಗೂಡ್ಸ್ ವೆಹಿಕಲ್ ಫೋರ್ಸ್ ಕಂಪನಿಯಿಂದ ತಯಾರಿಸಿರ್ತಕ್ಕಂಥ ವಿಶೇಷ ಒಂದು ಆಂಬುಲೆನ್ಸ್ ಇದು. ಇಲ್ಲಿನ ಕಾಡಂಚಿನ ಗ್ರಾಮಸ್ಥರಿಗೆ ಸುಮಾರು 18 ಹಳ್ಳಿಗಳಿದೆ, ಎಲ್ಲ ಬೆಟ್ಟ ಗುಡ್ಡದಿಂದ ಆಚೆ ಇದ್ದಾರೆ. ಅಂಥವ್ರಿಗೆ ಅನುಕೂಲ ಆಗಲಿ, ಯಾವುದೇ ಆರೋಗ್ಯದಲ್ಲಿ ತೊಂದರೆ ಆದಾಗ ಎಮರ್ಜೆನ್ಸಿಗೆ ಮಹದೇಶ್ವರ ಬೆಟ್ಟ ಇಲ್ಲಿ ನಮಗೆ ಒಂದು ಸೆಂಟರ್ ಆಗಿದೆ. ಅಲ್ಲಿ ಒಂದು ಆರೋಗ್ಯದ ಒಂದು ಸೇವೆಯನ್ನು ಪಡ್ಕೊಳ್ಳೋಕ್ಕೆ ನಾವು ಪ್ರಾಧಿಕಾರದ ವತಿಯಿಂದ ನಾವೊಂದು ಆಂಬುಲೆನ್ಸನ್ನು ಅವರಿಗೆ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ಅದರ ಮೇಂಟೆನೆನ್ಸು ಕೂಡ ನಾವೇ ಮಾಡ್ತಾ ಇದ್ದೀವಿ. ಇದರ ಒಂದು ಜನಸೇವೆ ಇದು ಕೂಡ ಒಂದು ಮಾದಪ್ಪನ ಸೇವೆ ಅಂತ ಭಾವಿಸಿ ಎಲ್ಲ ನಮ್ಮ ಗುಡ್ಡಗಾಡು ಜನದ ಹಾಡಿ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಮಾದಪ್ಪನ ಕೇಳ್ಕೊಳ್ತೀವಿ. ಸರ್, ಅದು ಭಾಳ ವರ್ಷಗಳ ಕನಸು ಸರ್. ಯಾಕಂದರೆ ನಮಗೆ ಆಂಬ್ಯುಲೆನ್ಸ್ ಸೇವೆ ಇಲ್ಲ, ಏನಿಲ್ಲ, ನಾವು ಹೊತ್ಕೊಂಡೇ ಬರಬೇಕು. ಅದರಲ್ಲಿ ಸಾಕಷ್ಟು ಜನ ಕಾಡಾನೆಗಳ ಭಯ ಬೇರೆ ಇತ್ತು. ಇದಕ್ಕೆ ಒಂದು ಸೇವೆ ಕೊಟ್ಟಿದ್ದೀರಾ, ಮತ್ತು ಇದಕ್ಕೆ ಟೋಲ್ ಫ್ರೀ ಏನಾರ ಮಾಡ್ತೀರಾ ಅಥವಾ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡೋದ್ರಿಂದ ಅವರೇ ಇದನ್ನು ಕಾರ್ಯನಿರ್ವಹಿಸ್ತಾರೆ, ಹೇಗೆ ಸರ್? ಇದಕ್ಕೆ ಯಾವುದು ಟೋಲ್ ಆಗಲಿ ಚಾರ್ಜ್ ಆಗಲಿ ಏನಿಲ್ಲ, ಎಲ್ಲ ಉಚಿತವಾದ ಸೇವೆ. ಇದನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸ್ತೇವೆ. ಯಾಕೆಂದರೆ ಪೇಷಂಟ್ ಅಂದರೆ ಆಂಬುಲೆನ್ಸ್ ಹಾಸ್ಪಿಟ್ಲಿಗೆ ಫೋನ್ ಮಾಡ್ತಾರೆ. ಅದು ನಮ್ಮ ಅಧಿಕಾರಿಗಳಿಗೆ ಗಮನಕ್ಕೆ ಬಂತು ಅಂದರೆ ಕೂಡ ನಮ್ಮ ಸ್ಟಾಫ್ ಕೂಡ ಇಮಿಡಿಯೇಟ್ ನಾವು ಆರೋಗ್ಯ ಇಲಾಖೆ ಹಾಸ್ಪಿಟ್ಲಿಗೆ ತಿಳಿಸಿ ಇದನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಈಗ ಎಷ್ಟು ಖರ್ಚಾಗಿದೆ ಈ ಸೇವೆಯನ್ನು ಒದಗಿಸಲಿಕ್ಕೆ, ಇದು ಮಾಡಿದ್ದೀರಿ ಮತ್ತು ಅದನ್ನೆಲ್ಲ ಹೇಗೆ ಪ್ಲ್ಯಾನ್ ಮಾಡ್ತೀವಿ? ಇದು ಪ್ರಾಧಿಕಾರದ ವತಿಯಿಂದ ಈಗಾಗಲೇ ಪೇಮೆಂಟ್ ಆಗಿದೆ. 18.5 ಲಕ್ಷ ನಾವು ಪೇಮೆಂಟ್ ಮಾಡಿ ತಂದಿರ್ತಕ್ಕಂಥ. ಮೇಂಟೆನೆನ್ಸ್ ಕೂಡ ನಾವೇ ಮಾಡ್ತೀವಿ, ಡ್ರೈವರ್ ಕೂಡ ನಾವೇ ನೇಮಿಸ್ತೀವಿ. ಸರ್, ಹಿಂದೆ ಜೂಕ ವೆಹಿಕಲ್ಗಳನ್ನು ಬಿಟ್ಟಿದ್ರಿ, ಅಂದರೆ ಸಂಚಾರ ಮಾಡಲಿಕ್ಕೆ ಅವು ರನ್ನಿಂಗ್ ಆಗ್ತಿದೆಯಾ ಇಲ್ವಾ ಸರ್? ಖಂಡಿತ ರನ್ನಿಂಗ್ ಆಗ್ತಿದೆ. ಆನೆವಲ ಇರ್ಬೋದು, ಮತ್ತು ಇಂಡಿಗನಾಟೆ ಇರ್ಬೋದು, ದೊಡ್ಡಾಣೆ, ಇಲ್ಲಿಗೆ ಶಾಲಾ ಮಕ್ಕಳನ್ನು ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಬಂದು ಕರ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ, ಮತ್ತು ಸಾಮಾನ್ಯ ಜನರಿಗೂ ಕೂಡ ಒಂದು ಸಣ್ಣ ಒಂದು ಅಮೌಂಟನ್ನು ಕೊಟ್ಟು ಬರ್ತಕ್ಕಂಥ ವ್ಯವಸ್ಥೆಯೂ ಕೂಡ ಇದೆ. ಒಂದು ಸಾರಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ಆರೋಗ್ಯ ಅಧಿಕಾರಿ ಅವರಿಗೆ ಆಂಬ್ಯುಲೆನ್ಸ್ ಸೇವೆ ಒದಗಿಸ್ಕೊಡ್ತಿದ್ದೀರಾ, ಎಷ್ಟು ಖುಷಿ ಇದೆ? ಇದು ಸೇವೆ ಮಾದಪ್ಪನ ಸೇವೆ. ಖುಷಿಗಿಂತ ಹೆಚ್ಚಾಗಿ ಒಂದು ಸ್ಪಂದನೆ ಇದೆ. ಬಡವರ ಸೇವೆ ದೇವರ ಸೇವೆ ಅಂತಲ್ಲ, ಹಾಗೆ ನೀವು ಕೂಡ ನಮಗೆ ಇಂಥ ನಮ್ಮಲ್ಲಿ ಸಮಸ್ಯೆ ಇರ್ತಕ್ಕಂಥ ವಿಷಯಗಳನ್ನು ನಮ್ಮ ಗಮನಕ್ಕೆ ತಂದಿದ್ದೀರಾ. ಇನ್ನೂ ಸಮಸ್ಯೆ ಇದ್ದಾಗ ಅದಕ್ಕೊಂದು ಬಗೆಹರಿಸಲಿಕ್ಕೆ ಅವಕಾಶ ಸಿಗುತ್ತೆ. ತಮಗೂ ಕೂಡ ಈ ಒಂದು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ ವಿಷಯ ನಮಗೂ ಸಂತೋಷವಾಗಿದೆ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟು ಡೋಲಿಲಿ ಎತ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ಓಕೆ, ಆಂಬುಲೆನ್ಸ್ ಹೋಗಿ ಜಾಗ ಕೂಡ ಇಲ್ಲ, ರಸ್ತೆ ಕೂಡ ಇಲ್ಲ ಅಂತ ಹೇಳ್ತಾರೆ. ಪ್ರಾಧಿಕಾರದಿಂದ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಉಪಯೋಗ ಆಗುತ್ತೆ ಹಾಡಿ ಜನತೆಗೆ ಮತ್ತು ಕಾಡಿನ ಪ್ರದೇಶದ ಗ್ರಾಮಸ್ಥರು. ಎಲ್ಲರಿಗೂ ನಮಸ್ಕಾರ. ಈಗ ಇಲ್ಲಿ ನಮ್ಮ ಮಲೆಮಹದೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಹಾಡಿ ಜನರು ತುಂಬ ಸಂಕಷ್ಟ ಇದೆ. ಇಲ್ಲಿಗೆ ಸಾರಿಗೆ ವ್ಯವಸ್ಥೆ ಸಾಕಷ್ಟು ಸಮಸ್ಯೆ ಇದೆ. ಕಳೆದ ನಾವು ಒಂದು ವರ್ಷದಿಂದ ನೋಡಿದ್ವಿ. ಇಲ್ಲಿ ಪಾಪ ಅವ್ರಿಗೆ ಆರೋಗ್ಯದ ತೊಂದರೆ ಆದರೆ, ಮಧ್ಯರಾತ್ರಿಯಲ್ಲಿ ತೊಂದರೆ ಆದರೆ ಆರೋಗ್ಯದ ವಿಷಯವಾಗಿ ಅವ್ರನ್ನ ಈಗ ಡೋಲಿ ಕಟ್ಕೊಂಡು ಬರತಕ್ಕಂಥ ವಿಷಯ ನಮ್ಮ ಗಮನಕ್ಕೆ ಬಂತು. ಈ ಒಂದು ವಿಷಯವನ್ನು ನಾವು ಪ್ರಾಧಿಕಾರದ ಸಭೆಯಲ್ಲಿ ಇಟ್ಟು ಇಲ್ಲಿ ಒಂದು ಏನು 4 ವೀಲ್ ಡ್ರೈವ್ ಅವಶ್ಯಕತೆ ಇದೆ, ಬೆಟ್ಟನ ಹತ್ತಕ್ಕಂಥ ವೆಹಿಕಲ್ ಅವಶ್ಯಕತೆ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಗಮನಕ್ಕೆ ಪ್ರಾಧಿಕಾರದ ಅನುಮೋದನೆ 18.5 ಲಕ್ಷದ ಒಂದು ಆಂಬುಲೆನ್ಸ್ ಅವಶ್ಯಕತೆ ಪ್ರಾಧಿಕಾರದ ವತಿಯಿಂದ ಆರೋಗ್ಯ ಇಲಾಖೆಗೆ ಅದರ ಮೇಂಟೆನೆನ್ಸ್ ಕೂಡ ನಾವೇ ಮಾಡ್ತೀವಿ. ಯಾಕೆಂದರೆ ಇಲ್ಲಿರ್ತಕ್ಕಂಥವರೆಲ್ಲ ಹಾಡಿ ಜನ ಮಾದಪ್ಪನ ಭಕ್ತರು. ಇದು ಕೂಡ ಮಾದಪ್ಪನ ಸೇವೆನೇ ಅಂತೇಳಿ ಭಾವಿಸಿ
ಪ್ರಾಧಿಕಾರದಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿಸ್ತೀವಿ. ಮೇಂಟೆನೆನ್ಸ್ ಪ್ರಾಧಿಕಾರದಿಂದ ನಾವೇ ಮಾಡ್ತೀವಿ. ಡ್ರೈವರು ಕೂಡ ಪ್ರಾಧಿಕಾರದಿಂದ ನೇಮಿಸ್ತೇವೆ. ಏನೇ ಪ್ರಾಬ್ಲಮ್ ಅಂದ್ರೆ ರಿಪೇರಿ ಕೆಲಸ ಪ್ರಾಧಿಕಾರದ ವತಿಯಿಂದ ಮಾಡಿಸ್ತೀವಿ. ಸರ್ ಹಾಗೆ